ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಫೇಶಿಯಲ್ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ, ಅದರ ಫಂಕ್ಷನ್ಸ್ ಪಾರ್ಟಿ ಏನಾದರೂ ಇರುತ್ತೆ, ಇಲ್ಲ ಹಬ್ಬ ಇರುತ್ತೆ, ನಿಮಗೆ ಪಾರ್ಲರ್ಗೆ ಹೋಗೋದಕ್ಕಾಗಲ್ಲ, ಮತ್ತೆ ಫೇಶಿಯಲ್ ಮಾಡಿಸ್ಕೊಂತೀನಿ ಅಂತಂದ್ರೆ ನಿಯರ್ಲಿ 1.5 ಸಾವಿರ ತಗೊಂಡ್ತಾರೆ. ಬಟ್ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ನಾವು ಮನೆಯಲ್ಲೇ ಫೇಶಿಯಲ್ ಮಾಡ್ಕೊಳ್ಬಹುದು, ಅದು ಗೋಲ್ಡ್ ಫೇಶಿಯಲ್ ಮಾಡ್ಕೊಳ್ಬಹುದು ಅಂದ್ರೆ ನಂಬಿಲ್ಲ. ನಾನು ಮೀಶೋನಲ್ಲಿ ಈ ಒಂದು ಪ್ರಾಡಕ್ಟ್ ನ ತರಿಸ್ಕೊಂಡಿದ್ದೆ. ಸುಮಾರು ಜನ ಇನ್ಸ್ಟಾಗ್ರಾಮ್ ನಲ್ಲಿ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತಾರೆ, ಬಟ್ ಯಾವ ತರ ಮಾಡ್ಕೊಳ್ಳೋದು ಅನ್ನೋ ಪ್ರೊಸೆಸ್ ನ ಯಾರು ತೋರಿಸಿಲ್ಲ. ಸೊ ಹಂಗಾಗಿ ನಿಮ್ಗೆ ಯೂಸ್ ಆಗಿ ತುಂಬಾ ಜನ ಪರ್ಚೇಸ್ ಮಾಡಿರ್ತೀರಾ, ಬಟ್ ಯಾವ ತರ ನಾವು ಮಾಡ್ಕೊಳ್ಬೇಕು ಅನ್ನೋ ಐಡಿಯಾ ಇರಲ್ಲ. ಬಟ್ ನಾನು ಆಲ್ರೆಡಿ ಒಂದ್ಸಲ ನಾನು ಯೂಸ್ ಮಾಡಿದ್ದೀನಿ, ತುಂಬಾ ಅಂದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಗೊತ್ತಾ? ನೀವು ತುಂಬಾ ಅಮೌಂಟ್ ಖರ್ಚು ಮಾಡೋ ನೆಸೆಸಿಟಿನೇ ಇಲ್ಲ. ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಇದನ್ನು ಕಿಟ್ ತಂದು ಇಟ್ಕೊಂಡ್ಬಿಟ್ರೆ ನಾನು ತುಂಬಾ ದಿವಸ ಯೂಸ್ ಮಾಡ್ಕೊಳ್ಬಹುದು. ಬನ್ನಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇಷ್ಟು ಕಡಿಮೆ ಪ್ರೈಸ್ಗೆ ಈ ತರ ಒಂದು ಕಿಟ್ ಸಿಗೋದು ನಿಜವಾಗ್ಲೂ ರೇರು. ಇದರಲ್ಲಿ ಎಲ್ಲಾ ಸ್ಟೆಪ್ಸ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ 1 2 3 4 5 ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ. ಈಸಿಯಾಗಿ ನಾವು ಫೇಶಿಯಲ್ ಮಾಡ್ಕೋಬಹುದು. ನೋಡ್ತಾ ಇದ್ದೀರಾ, ಈ ತರ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಈ ತರ ಫೇಶಿಯಲ್ ಒಂದು ಕಿಟ್ ಇತ್ತು ಅಂತಂದ್ರೆ ಆರಾಮ್ಸಾಗೆ ಮನೇಲಿ ಇರೋರ್ಗೆ ಎಲ್ಲರೂ ಮಾಡ್ಕೊಳ್ಬಹುದು. ಒಂದು ಟೈಮು ಸೇವ್ ಆಗುತ್ತೆ, ಅಮೌಂಟು ಸೇವ್ ಆಗುತ್ತೆ. ಕೆಲವು ಸರಿ ಹೋಗೋಕ್ಕೆ ಅವಕಾಶ ಆಗೋದಿಲ್ಲ. ನೋಡಿ, ಈ ತರ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಏನಂದ್ರೆ ಫಸ್ಟ್ ಆಗಿ ಕ್ಲೆನ್ಸರ್ ಇರುತ್ತೆ, ಫೇಸ್ ಸ್ಕ್ರಬ್ ಇರುತ್ತೆ, ಮಸಾಜ್ ಜೆಲ್ ಇರುತ್ತೆ, ಫೇಸ್ ಪ್ಯಾಕ್ ಇರುತ್ತೆ, ಹಾಗೆ ಮಾಯಿಶ್ಚರೈಸರ್ ಜೆಲ್ ಇದೆ. ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಆರಾಮ್ಸಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ. ಈಗ ಫಸ್ಟ್ ನನ್ನ ಫೇಸ್ ನೀವು ನೋಡ್ಕೊಂಡಿದ್ದೀರಾ. ಸೊ ಲಾಸ್ಟ್ ಅಲ್ಲಿ ಈ ಒಂದು ಸ್ಟೆಪ್ ಮುಗಿಯೋದ್ರೊಳಗಡೆ ಯಾವ ತರ ಸ್ಕಿನ್ ಗ್ಲೋ ಬಂದಿರುತ್ತೆ ಅನ್ನೋದನ್ನ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸೋಣ. ಸೊ ಅದಕ್ಕೂ ಮುಂಚೆ ಫಸ್ಟ್ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡಿರ್ಬೇಕು. ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸರ್. ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಮೊದಲನೇ ಸ್ಟೆಪ್ ಇಸ್ ಕ್ಲೆನ್ಸರ್. ನಾನೀಗ ಆಲ್ಮೋಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಒಂದು ಸ್ವಲ್ಪ ತಗೊಳ್ತಾ ಇದ್ದೀನಿ, ಇಷ್ಟು ತಗೊಂಡಿದ್ದೀನಿ ನಾನು. ಇವಾಗ ಕ್ಲೆನ್ಸ್ ಮಾಡ್ಕೊಳ್ಳೋಣ. ಸ್ಮೆಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಸ್ಕ್ರಬ್ ಮಾಡೋದಕ್ಕೆ ಮತ್ತೆ ಫೇಶಿಯಲ್ ಟೈಮಲ್ಲಿ ಈ ಥರದ್ದು ಒಂದು ಟೂಲ್ ಇದ್ರೆ ನಮಗೆ ತುಂಬ ಯೂಸ್ ಆಗುತ್ತೆ. ನಾವು ಡೈಲಿ ಕೂಡ ಇದನ್ನ ಯೂಸ್ ಮಾಡ್ಬೋದು. ಏನಂದ್ರೆ ಮೂಗ್ ಮೇಲೆ ಹತ್ರ ಎಲ್ಲ ಇರುತ್ತಲ್ಲ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅದೆಲ್ಲ ಆಗೋದಿಲ್ಲ, ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ನಾನು ಇವತ್ತು ಇದನ್ನ ಯೂಸ್ ಮಾಡ್ತಾ ಇರ್ತೀನಿ. ಇದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಸೊ ಮೊದಲನೇದಾಗಿ ಇದು ಇಟ್ಕೊಳ್ಳೋದು ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ. ನೋಡಿ, ಈ ಥರ ಆರಾಮ್ಸಾಗಿ ಇಟ್ಕೊಳ್ಬೋದು. ಮತ್ತೆ ಇದೆಲ್ಲ ತುಂಬಾ ಸಾಫ್ಟ್ ಆಗಿದೆ, ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಸೊ ನಾನು ಇವಾಗ ತೋರಿಸ್ತೀನಿ ಅಂತ. ಒಂದು 5 ಮಿನಿಟ್ಸ್ ಕ್ಲೆನ್ಸ್ ಮಾಡ್ಕೊಳ್ಬೇಕು. ಕ್ಲೆನ್ಸ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನೀರನ್ನ ಹಿಂಗೆ ಎಜ್ಜನೆ ಮಾಡ್ಕೊಳ್ಬೇಕು, ಯಾಕೆಂದ್ರೆ ಸ್ಕಿನ್ ಡ್ರೈ ಆಗಬಾರ್ದು, ಅದಕ್ಕೋಸ್ಕರ. ಇದೊಂದು ಸಿಲಿಕಾನ್ ಮೆಟೀರಿಯಲ್ ಆಗಿರುತ್ತೆ. ನಾವು ಬೆರಳಲ್ಲಿ ಇಟ್ಕೊಂಡು ಆರಾಮಾಗಿ ಮಸಾಜ್ ಮಾಡ್ಬೋದು. ನೋಡಿದ್ರಾ, ಫಸ್ಟ್ನೇದು ಸ್ಟೆಪ್ ನಾನು ಮಾಡ್ಕೊಂಡಿದ್ದೀನಿ. ಕ್ಲೆನ್ಸರ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ನೀಟಾಗಿ ಅದನ್ನ ಒರೆಸ್ಕೊಂಡ್ಬಿಡ್ತೀನಿ. ಸೊ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ನೀಟಾಗಿ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಕ್ಲೆನ್ಸರ್ ಆಯಿತು ಫಸ್ಟ್ ಸ್ಟೆಪ್ಪು. ಇದು ಬಂದು ಸೆಕೆಂಡ್ನೇ ಸ್ಟೆಪ್ಪು. ಇದು ಸ್ಕ್ರಬ್. ಈ ಸ್ಕ್ರಬ್ ಮಾಡೋದ್ರಿಂದ ಕ್ಲೆನ್ಸರ್ ಅಲ್ಲಿ ಆಲ್ಮೋಸ್ಟ್ ನಮ್ಮ ಫೇಸಲ್ಲಿ ಇರುವಂಥ ಡಸ್ಟ್ ಎಲ್ಲ ಹೋಗಿರುತ್ತೆ. ಸ್ಕ್ರಬ್ ಮಾಡೋದ್ರಿಂದ ಇದು ಫೇಸ್ ಅಲ್ಲಿ ಎಲ್ಲ ಹೋಲ್ಸ್ ಅಲ್ಲೆಲ್ಲ ಇರ್ತಾರ ಡಸ್ಟ್, ಅದೆಲ್ಲ ನೀಟಾಗಿ ಬರುತ್ತೆ. ಇದನ್ನ ಅಷ್ಟೇ ಒಂದು 5 ಮಿನಿಟ್ಸ್ ಮಾಡಿದ್ರೆ ಸಾಕು. ಈ ತರ ಸ್ಕ್ರಬ್ ಅಲ್ಲಿ ಏನಂದ್ರೆ ಸ್ವಲ್ಪ ತರಿಯಾಗಿ ಇರುತ್ತೆ, ನಯಸ್ಸಿಗಿರಲ್ಲ, ಸ್ವಲ್ಪ ಅರಳು ಟೈಪ್ ಅಲ್ಲಿ ಇರುತ್ತೆ. ಹಂಗಾಗಿ ಸ್ಕ್ರಬ್ ಮಾಡಿದಾಗ ನಮಗೆ ಫೇಸ್ ಅಲ್ಲಿರುವಂತ ಪೋರ್ಸ್ ಅಲ್ಲಿ ಇರುವಂತ ಡಸ್ಟ್ ಎಲ್ಲ ನೀಟಾಗಿ ಹೋಗಕ್ಕೆ ಹೆಲ್ಪ್ ಆಗುತ್ತೆ. ಈ ತರ ಇರುತ್ತೆ. ಮೈಕ್ರೋವೇವ್ ಇಲ್ಲ ಕೂಡ ಒಂದು 5 ಮಿನಿಟ್ಸ್ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು. ಬಂದು ಇವಾಗ ಎಲ್ಲ ಸ್ಕ್ರಬ್ ಎಲ್ಲ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಇವಾಗ ರಿಮೂವ್ ಮಾಡ್ಕೊಳ್ತೀನಿ. ಒಂದೊಂದು ಸ್ಟೆಪ್ ಮಾಡಬೇಕಾದ್ರೂ ಫೇಸ್ ರಿಲೀಫ್ ಅಂತ ಅನ್ನಿಸ್ತಾ ಇರುತ್ತೆ. ಇದು ಬಂದು 3ನೇ ಸ್ಟೆಪ್ಪು, ಮಸಾಜ್ ಜೆಲ್ ಅಂತ. ಇದು ನಮ್ಮ ಸ್ಕಿನ್ನಿಗೆ ಹಾಕಿ ಸ್ವಲ್ಪ ಮಸಾಜ್ ಮಾಡಬೇಕು ಈ ಕ್ರೀಮ್ನ. ನೀವು ಯಾವುದೇ ಪ್ರೊಸೀಜರ್ ಮಾಡಬೇಕಾದ್ರೂ ಸ್ವಲ್ಪ ಸಾಫ್ಟ್ ಆಗಿನೇ ಮಾಡಬೇಕು. ನೋಡ್ತಾ ಇದ್ದೀರಾ, ಈ ಥರ ಬರುತ್ತೆ. ಎಷ್ಟು ಶೈನಿಂಗ್ ಆಗಿದೆ, ಗೋಲ್ಡ್ ಕಲರ್ ಬಂದಿದೆ. ಸೊ ನೋಡ್ತಾ ಇದ್ರೇ ಯಾವಾಗ ಹಚ್ಕೊಳ್ತೀರ ಸ್ಕಿನ್ಗೆ ಅನ್ಸ್ಬೇಕು, ಅಷ್ಟು ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಸೊ ಮಸಾಜ್ ಮಾಡ್ಕೊಳ್ಬೇಕು. ಇದು ಬಂದು ಗೋಲ್ಡ್ ಕಲರ್ನಲ್ಲಿ ಇರುವಂಥ ಗೋಲ್ಡ್ ಫೇಶಿಯಲ್ ಅಂತಾನೆ ಅನ್ಕೊಂಬಿಡಿ. ಇದು ಜಸ್ಟ್ ನಾವು ಮಸಾಜ್ ಮಾಡಬೇಕು. ಮಸಾಜ್ ಅಂದರೆ ಇದು ಸ್ವಲ್ಪ ಹೀರ್ಕೊಳ್ಬೇಕು ನಮ್ಮ ಸ್ಕಿನ್ನಲ್ಲಿ, ಅಲ್ಲಿವರೆಗೂ ಮಸಾಜ್ ಮಾಡ್ಕೊಳ್ಬೇಕು. ಆದಷ್ಟು ಇಂಥ ಏರಿಯಾದಲ್ಲಿ ಈ ಟೈಪಲ್ಲಿ ಈ ಥರ ಅಪ್ಪರ್ ಡೈರೆಕ್ಷನಲ್ಲಿ ಆದಷ್ಟು ಮಾಡ್ಕೊಳ್ಳಿ. ಮತ್ತು ಈ ಥರ ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ.
ನೋಡ್ತಾ ಇದ್ರಲ್ಲ, ಇದು ಮಸಾಜ್ ಜೆಲ್ ಎಲ್ಲ ನೀಟಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ. ಸ್ಕಿನ್ ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದೆ. ನಿಮಗೆ ಡಿಫ್ರೆನ್ಸ್ ಕೂಡ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ನೀವು ವಾಶ್ ಮಾಡೋಂಥ ಅವಶ್ಯಕತೆ ಇಲ್ಲ, ಏನಕಂದ್ರೆ ಇದೆಲ್ಲ ಸ್ಕಿನ್ ಅಬ್ಸರ್ವ್ ಮಾಡಿರುತ್ತೆ. 4ನೇ ಸ್ಟೆಪ್ ಬಂದು ಫೇಸ್ ಪ್ಯಾಕ್. ನಾವೀಗ ಏನ್ ಮಸಾಜ್ ಮಾಡ್ಕೊಂಡ್ವೋ ಇದ್ರ ಮೇಲೆ ಈ ಫೇಸ್ ಪ್ಯಾಕ್ ನ ಹಾಕೋಬೇಕು. ಇದನ್ನ ಹಾಕೊಂಡು ಒಂದು 20 ಮಿನಿಟ್ಸ್ ಬಿಡ್ಬೇಕು. ಇದು ಸ್ವಲ್ಪ ಡ್ರೈ ಆಗೋವರೆಗೂ ಬಿಡ್ಬೇಕು. ಅವಾಗನೇ ನಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ 20 ಮಿನಿಟ್ಸ್ಗಿಂತ ಜಾಸ್ತಿ ಕೂಡ ಬಿಡಬಾರ್ದು. ಇದರಿಂದ ಏನಾಗುತ್ತೆ, ಸ್ಕಿನ್ ಇರಿಟೇಷನ್ ಆಗುತ್ತೆ, ಮತ್ತೆ ಆಯಿಲ್ನೆಸ್ ಎಲ್ಲ ಕಡಿಮೆ ಆಗಿ ಅಂದ್ರೆ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ. ಹಂಗಾಗಿ 20 ಮಿನಿಟ್ಸ್ಗಿಂತ ಜಾಸ್ತಿ ಬಿಡಕ್ ಹೋಗ್ಬೇಡಿ. ನೋಡ್ತಾ ಇದ್ದೀರಾ, ಈ ತರ ಇರುತ್ತೆ ಫೇಸ್ ಪ್ಯಾಕ್ ಇದು. ಸೊ ಇದನ್ನ ಫುಲ್ ಫೇಸಿಗೆ ಹಚ್ಕೊಳ್ಬೇಕು. ಎಲ್ಲರೂ ನೋಡ್ಕೊಂಡು ನಾನು ಫೇಸ್ ಪ್ಯಾಕ್ ಹಾಕೊಳ್ತೀನಿ. ಈಗ ಕಾಣಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಯಾಕೆಂದರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಸೊ ಸುಮಾರು ಇದೇ ರೀತಿಯ ಮೀಶೋ ಫೈನ್ಸ್ ಹಾಗೆ ಮೀಶೋ ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ವೀಡಿಯೋಸ್ ಡೆಮೋಸ್ ಕೂಡ ನನ್ನ ಚಾನಲ್ನಲ್ಲಿ ಇದೆ. ಒಂದ್ಸಲ ವಿಸಿಟ್ ಮಾಡಿ ಪ್ರತಿಯೊಂದು ವೀಡಿಯೋಸ್ನ ನೋಡಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನೋಡ್ತಾ ಇದ್ದೀರಾ, ಇವಾಗ ಫೇಸ್ ಪ್ಯಾಕ್ ಹಾಕೊಂಡಿದ್ದೀನಿ. ಎಷ್ಟು ಶೈನಿಂಗ್ ಹೊಡಿತಾ ಇದೆ ಅಂತ. ಸೊ ಗೋಲ್ಡ್ ಫೇಶಿಯಲ್ ಮಾಡ್ಕೊಳ್ತೀರಲ್ಲ, ನಿಮ್ಗೆ ಅದೇ ಫೀಲ್ ಕೊಡುತ್ತೆ. ಸೊ ಇದು ಒಂದು 30 ಮಿನಿಟ್ಸ್ ಡ್ರೈ ಆಗಿ, ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಒಳಗಡೆ ಇರಬೇಕು. ನೀಟಾಗಿ ಡ್ರೈ ಆಗಿದೆ. ಒಂದು 20 to 30 ಮಿನಿಟ್ಸ್ ನಾನು ಬಿಟ್ಟಿದ್ದೆ. ಸೊ ಇದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ. ಫೇಸ್ ಪ್ಯಾಕ್ ಇದು ಬಂದು 5ನೇ ಸ್ಟೆಪ್ಪು. ಇದೇನಂದ್ರೆ ನರಿಷಿಂಗ್ ಕ್ರೀಮ್. ನಾವು ಇಷ್ಟು ತನಕ ಫೇಸಲ್ಲಿ ಸ್ಕ್ರಬ್ಬು, ಕ್ಲೆನ್ಸರ್ ಎಲ್ಲ ಮಾಡಿರ್ತೀವಿ. ಸ್ಕಿನ್ ಎಲ್ಲ ಸ್ವಲ್ಪ ನಾವು ಎಫರ್ಟ್ ಜಾಸ್ತಿ ಹಾಕಿರ್ತೀವಲ್ವ. ಸೊ ಹಂಗಾಗಿ ಇದೊಂದು ಕ್ರೀಮ್ ಏನು ಮಾಡುತ್ತೆ, ಇಷ್ಟು ತನಕ ಮಾಡಿರ್ತೀವಲ್ವ, ಫೇಸಲ್ಲಿರುವಂಥ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಇದೊಂದು ಕ್ರೀಮ್ ಲಾಸ್ಟಿಗೆ ನಾವು ಹಾಕೋದ್ರಿಂದ ಫೇಸಲ್ಲಿರುವಂಥ ಪೋರ್ಸ್ ಎಲ್ಲ ಮತ್ತೆ ಕ್ಲೋಸ್ ಆಗುತ್ತೆ. ಮತ್ತೆ ನಮ್ಗೆ ಯಾವುದೇ ಅಂತ ಎಫೆಕ್ಟು ಡ್ಯಾಮೇಜು ಆಗಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ಡ್ಯಾಮೇಜ್ ಆಗುತ್ತೆ. ಮತ್ತೆ ಪೋರ್ಸ್ ಎಲ್ಲ ಓಪನ್ ಇರುತ್ತಲ್ವ, ನಾವು ಓಡಾಡ್ತೀವಿ, ಕೆಲಸ ಮಾಡ್ತೀವಿ, ಡಸ್ಟ್ ಎಲ್ಲ ಮತ್ತೆ ಕುತ್ಕೊಳ್ಳುತ್ತೆ, ಮತ್ತೆ ಡ್ಯಾಮೇಜ್ ಆಗುತ್ತೆ. ಸೊ ಈ ಸ್ಟೆಪ್ ಬಂದು ಯಾವುದೇ ಕಾರಣಕ್ಕೂ ಮರಿಲೇಬಾರ್ದು. ನೀವು ಯಾವುದೇ ಫೇಸ್ ಮನೆಯಲ್ಲೇ ಹಾಕಿ ಹೋಮ್ ರೆಮಿಡಿ ಮಾಡ್ಕೊಂಡ್ರು ಅಷ್ಟೇ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಾಕೋದಂತ ಮರಿಬಾರ್ದು. ಇದನ್ನ ಈಗ ನಾವು ಒಂದು ಸ್ವಲ್ಪ ತಗೋಬೇಕು, ತೋರಿಸ್ತೀನಿ. ಇಷ್ಟು ಕ್ರೀಮ್ ತಗೊಂಡು ಒಂದು 5 to 10 ಮಿನಿಟ್ಸ್ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಅಂದ್ರೆ ನಮ್ಮ ಫೇಸ್ಗೆ ಇದು ಚೆನ್ನಾಗಿ ಅಬ್ಸರ್ವ್ ಆಗೋವರೆಗೂ. ಇದನ್ನೇ ಮತ್ತೆ ವಾಶ್ ಮಾಡೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ಇದು ಒಂದು ಮಾಯಿಶ್ಚರೈಸರ್ ಕ್ರೀಮ್ ತರ ಅಷ್ಟೇ. ನೋಡ್ತಾ ಇದ್ದೀರಲ್ವಾ, ಎಷ್ಟು ಚೆನ್ನಾಗಿ ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ. ಸೊ ನನ್ನ ಫೇಸ್ ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ. ಸ್ಟಾರ್ಟಿಂಗ್ ಇದಕ್ಕೂ ಮತ್ತೆ ಇವಾಗ ಇದಕ್ಕೂ ಡಿಫ್ರೆನ್ಸ್ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸ್ಕಿನ್ ಎಷ್ಟು ಗ್ಲೋ ಆಗಿದೆ, ಮತ್ತೆ ಫೇಸಲ್ಲಿ ಇದ್ದಂತ ಟ್ಯಾನ್ ಆಗ್ಬೋದು, ಡಲ್ನೆಸ್ ಆಗಲಿ ಎಷ್ಟು ಕಡಿಮೆ ಆಗಿದೆ ಅಂತ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಯೂಸ್ ಮಾಡಿರುವಂತ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಹಾಗೆ ನಾನು ವೇರ್ ಮಾಡಿರೋ ಡ್ರೆಸ್ ಕೂಡ ಮೀಶೋನಲ್ಲಿ ತಗೊಂಡಿರುವಂತದ್ದು, ಮತ್ತೆ ವಾಚ್ ಕೂಡ ಮೀಶೋನಲ್ಲೇ ತಗೊಂಡಿರುವಂತದ್ದು. ಸೊ ಅದ್ರ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಸೊ ಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಅನ್ಕೊಂಡಿದ್ದೀನಿ. ನಿಮ್ಗೆ ಅದು ಯೂಸ್ ಆಯ್ತು ಅಂದ್ರೆ ತುಂಬಾ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಯೂಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.